ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದಿನ ಸಂಚಿಕೆಯಲ್ಲಿ ಮನುಷ್ಯನ ದೇಹದಲ್ಲಿರುವ ಚಕ್ರಗಳು ಹಾಗೂ ಅವುಗಳ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊದಲಿಗೆ ಮನುಷ್ಯನಲ್ಲಿ ಎಷ್ಟು ಚಕ್ರಗಳಿವೆ ಅಂತ? ಮನುಷ್ಯನಲ್ಲಿರುವಂಥದ್ದು 6 ಚಕ್ರಗಳು. ದೇಹದ ಮಧ್ಯಭಾಗದ ತನಕನೂ ಸಮೇತ, ತಲೆಯಿಂದ ದೇಹದ ಮಧ್ಯಭಾಗದ ತನಕನೂ ಸಮೇತ 6 ಚಕ್ರಗಳಿದ್ದಾವೆ. ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ದೇಹಕ್ಕೆ ಹೇಗೆ ಊಟ ಅನ್ನುವಂಥದ್ದು ಪ್ರಾಮುಖ್ಯತೆ ಕೊಡ್ತೇವೋ, ಹಾಗೆ ದೇಹಕ್ಕೆ ವಿಶ್ರಾಂತಿ ಬೇಕು ಅಂತಾದರೆ ಊಟವನ್ನು ಮಾಡ್ತೇವೋ, ಹಾಗೆ ಸದೃಢವಾಗಿರಬೇಕು ಅಂಥೇಳಿ ವ್ಯಾಯಾಮ ಜಿಮ್ಮಿಗೆಲ್ಲ ಹೋಗ್ತೇವೋ, ಹಾಗೆ ನಮ್ಮ ಮೆದುಳು ಅನ್ನುವಂಥದ್ದು, ತಲೆ ಅನ್ನುವಂಥದ್ದು ಏಕಾಗ್ರಚಿತ್ತವಾಗಿರಬೇಕು, ಅದು ಸದೃಢವಾಗಿರಬೇಕನ್ನುವಂಥ ದೃಷ್ಟಿ ಇತ್ತು ಅಂತಾದರೆ ಈ ಧ್ಯಾನಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ನಾವು ದೇಹದ ಎಲ್ಲ ಭಾಗಕ್ಕೂ ವ್ಯಾಯಾಮಾದಿಗಳನ್ನು ಕೊಡ್ತೇವೆ. ಆದರೆ ಈ ದೇಹದ ಅಂಶ ಅನ್ನುವಂಥದ್ದು ಬಿಟ್ಟು ತಲೆಗೆ ಮುಖ್ಯವಾಗಿರತಕ್ಕಂಥ ಪ್ರಾಧಾನ್ಯತೆ. ನಾವು ಯಾವ ಡ್ರೆಸ್ಸನ್ನು ಹಾಕ್ಕೊಳ್ಬೇಕು ಅಂತ ಚಿಂತನೆ ಮಾಡುವಂಥದ್ದು ಕೈಯಲ್ಲ, ತಲೆ ಚಿಂತನೆ ಮಾಡುವಂಥದ್ದು. ತಲೆಯಲ್ಲಿ ಯೋಚನೆ ಆಗ್ತದೆ, ಈ ರೀತಿ ಇದಾಗಬೇಕು. ಹಾಗೆ ನಾವು ಏನನ್ನು ಮಾಡೋದಾದರೂ ಸಮೇತ ಮೊದಲು ಚಿಂತನೆ ಮಾಡುವಂಥದ್ದು ಮೆದುಳೇ ಆಗ್ತದೆ. ಹಾಗಾಗಿ ಆ ಮೆದುಳಿಗೆ ಸರಿಯಾಗಿರುವಂಥ ಆರೋಗ್ಯ ಬೇಕು. ಅದಕ್ಕೆ ನಾವು ಊಟ ಮಾಡಿಸ್ಲಿಕ್ಕಾಗೋದಿಲ್ಲ ಮೆದುಳನ್ನು ಕಟ್ ಮಾಡಿ. ಅದಕ್ಕೇನು ಅಂತ ಕೇಳಿದರೆ ಈ ಧ್ಯಾನ. ಆ ಧ್ಯಾನ ಮಾಡೋದ್ರಿಂದ ಏನು ಬರ್ತದೆ ಕೇಳಿದರೆ ಏಕಾಗ್ರತೆ ಬರ್ತದೆ. ಏಕಾಗ್ರತೆ ಅಂತ ಹೇಳಿದರೆ ಒಂದು ಮಾಡುವಂಥ ಸ್ಥಿತಿಯಲ್ಲಿ ಬಿಡು, ಈಗ ಬೇಡ, ಇನ್ನೊಂದು 10 ನಿಮಿಷ ಬಿಟ್ಟು ಮಾಡುವ. ಹಾಗೆ ಇನ್ನು ಬೇರೆ ಮಾಡುವಂಥ ವಿಚಾರಗಳಲ್ಲಿ ಸರಿ ಯಾವುದು ತಪ್ಪು ಯಾವುದು ಇದನ್ನೆಲ್ಲ ವಿಮರ್ಶೆ ಮಾಡಿಕೊಂಡು ಅದು ಸರಿಯಾದ ರೀತಿಯಲ್ಲಿ ಹೋಗಬೇಕು ಅಂತಾದರೆ ನಮ್ಮ ತಲೆ ಅನ್ನುವಂಥದ್ದು ಸರಿ ಇರಬೇಕು. ಕೆಲವರು ಆಡುಭಾಷೆಯಲ್ಲಿ ಹೇಳುವಂಥದ್ದು ಕೇಳಿರ್ಬೋದು. ಏನು ಅಂತ ಕೇಳಿದರೆ, ನನ್ನ ತಲೆ ಸರಿ ಇಲ್ಲ ಮರ, ಸ್ವಲ್ಪ ಹೊತ್ತು ಬಿಟ್ಬಿಡು ನನ್ನನ್ನು ಅಂತೇಳಿ. ಯಾಕೆ ಅಂತ ಕೇಳಿದ್ರೆ ಆ ಮೆದುಳು ಯೋಚನೆ ಮಾಡಿ 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 ಏನಾಗಿರ್ತದೆ ಅಂತ ಕೇಳಿದ್ರೆ ಸುಸ್ತಾಗಿಬಿಟ್ಟಿರ್ತದೆ. ಅದಕ್ಕೇನು ಅಂತ ಕೇಳಿದ್ರೆ ಪ್ರತಿನಿತ್ಯ ಧ್ಯಾನದ ಅವಶ್ಯಕತೆ. ಹೇಗೆ ನಾವು ಒಳ್ಳೆ ನಿದ್ದೆಯನ್ನು ಮಾಡಿ ಸುಮಾರು ದಿನ ನಿದ್ದೆಗೆ, 1-2 ದಿನ ನಿದ್ದೆಗೆ ಇಟ್ಟು 3ನೇ ದಿನ ಒಳ್ಳೆ ನಿದ್ದೆಯನ್ನು ಮಾಡಿ ಎದ್ದಾಗ ಹೇಗಿರ್ತದೆ ನಮ್ಮ ಮನಸ್ಸು? ಪ್ರಶಾಂತವಾಗಿರ್ತದೆ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಮೆದುಳು ನಿದ್ರಿಸಿರ್ತದೆ ಅಂಥೇಳಿ. ಹಾಗೆ ಇನ್ನು ಇದರ ಉಲ್ಲೇಖಗಳೆಲ್ಲಿದೆ ಅಂತ ಕೇಳಿದ್ರೆ ಅನಾದಿ ಕಾಲದಿಂದ ಬಂದಿರುವಂಥ ದೇವಸ್ಥಾನಗಳಲ್ಲಿ ಇದರ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಹಾಗೆ ನೋಡುವಾಗ ತಿರುವೋತ್ರಿಯಾರ್ ಶಿವದೇವಸ್ಥಾನದಲ್ಲಿ ಆ ಚಾವಣಿಯ ಮೇಲ್ಭಾಗದಲ್ಲಿ ಈ ಷಟ್ಚಕ್ರಗಳ ವಿಚಾರಗಳನ್ನು ಮುದ್ರಣೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಆಗಿನ ಕಾಲ ತುಂಬ ಹಳೆ ದೇವಸ್ಥಾನ ಅದು. ಹಾಗೆ ಅಲ್ಲೂ ಸಮೇತ ಮಾಡಿದ್ದಾರೆ ಅಂತ ಹೇಳಿದರೆ ಹಿಂದಿನ ಕಾಲದಿಂದನೂ ಸಮೇತ ಷಟ್ಚಕ್ರಗಳನ್ನು ಈಗಿನ ಕಾಲದಲ್ಲೆಲ್ಲ ಬಂದಿದೆ. ಕುಂಡಲಿ ಶಕ್ತಿ ಆ್ಯಕ್ಟಿವ್ ಮಾಡೋದು, ಹಾಗೆ ನಿಮ್ದು ಅದು ಹಾಗಾಗಿರ್ತದೆ, ಹೀಗಾಗಿ ಅದೆಲ್ಲ ಸರ್ವೇಶಾಂ ಕಾಂಚನಮಾಶ್ರಯಂತೆ, ದುಡ್ಡಿಗೋಸ್ಕರ ಮಾಡ್ತಿರುವಂಥದ್ದು. ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಅದನ್ನು ಮಾಡುವಂಥ ಏನು ಅನುಷ್ಠಾನ ಮಾಡುವಂಥ ವಿಧಿಯನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಹಾಗೆ ನೋಡುವಾಗ 6 ಚಕ್ರಗಳು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರ ವಿಷಯಗಳನ್ನು ನೋಡುವಾಗ ಮೊದಲು ನಾವು ತಗೊಳ್ಳುವಂಥದ್ದು ಸಹಸ್ರಾರ ಚಕ್ರ ಅಂತ. ಸಹಸ್ರಾರ ಚಕ್ರ ಇರುವಂಥದ್ದು ತಲೆಯ ಮೇಲ್ಭಾಗದಲ್ಲಿ ಇರ್ತದೆ ಅಂತ ಹೇಳಿದರೆ ಈ ಭಾಗದಲ್ಲಿ ಸಹಸ್ರಾರ ಚಕ್ರ ಇರ್ತದೆ. ಆ ಸಹಸ್ರಾರದ ಚಕ್ರ ಏನು ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ ಆಧ್ಯಾತ್ಮಿಕ ವಿಚಾರಗಳನ್ನು, ಹಾಗೆ ಒಂದು ಸರಿ ವಿಚಾರಗಳನ್ನು ತೂಗಿಸುವಂಥದ್ದನ್ನು ಮಾಡ್ತಾ ಹೋಗ್ತದೆ. ನಂತರದಲ್ಲಿ ಬರುವಂಥದ್ದು ಅಜ್ಞಾಚಕ್ರ ಅಂತೇಳಿ, 3ನೇ ಕಣ್ಣು ಅಂತೇಳಿ ಹೇಳ್ತಾರೆ ಇದನ್ನು. ಅಜ್ಞಾಚಕ್ರ ಇರುವಂಥದ್ದು 2 ಹುಬ್ಬುಗಳ ಮಧ್ಯಭಾಗದಲ್ಲಿ ಅಜ್ಞಾಚಕ್ರ ಇರ್ತದೆ. ನಾವು ನಿನ್ನೆ ಹೇಳಿದಾಗೆ ಅದನ್ನು ಒತ್ತುತ್ತಾ ಇರಬೇಕು ಅಂತ ಹೇಳ್ತೇವೆ. ಯಾಕೆ ಒತ್ತಬೇಕು ಅಂತ ಕೇಳಿದರೆ ಮೆದುಳಿನ 3ನೇ ಕುಹರ ಅನ್ನುವಂಥದ್ದು ಈ ಭಾಗದಲ್ಲಿ ಹಾದೋಗಿರ್ತದೆ. ಆ 3ನೇ ಕುಹರ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಡ್ತದೆ ಕೇಳಿದರೆ ಅರಿವು, ಸಂಬಂಧ, ಹಾಗೆ ಲೈಂಗಿಕವಾಗಿರತಕ್ಕಂಥ ಜೀವನದ ಬಗ್ಗೆ ಆಸಕ್ತಿ ಹುಟ್ಟುವಂಥದ್ದೆಲ್ಲ ಆ ಮೆದುಳಿನ ಹೊರಟಂಥ ನರ ಅನ್ನುವಂಥದ್ದು ಅಲ್ಲಿ ಇರ್ತದೆ. ಆದ್ದರಿಂದ ಅದನ್ನು ಅಜ್ಞಾಚಕ್ರ ಅಂತೇಳಿ ಹೇಳ್ತಾರೆ. ನಂತರದಲ್ಲಿ ವಿಶುದ್ಧ ಚಕ್ರ ಅನ್ನುವಂಥದ್ದು ಒಂದಿದೆ. ಆ ವಿಶುದ್ಧ ಚಕ್ರ ಅನ್ನುವಂಥದ್ದು ಗಂಟಲಿನ ಭಾಗದಲ್ಲಿ ಇರ್ತದೆ. ಈ ಗಂಟಲಿನ ಭಾಗದಲ್ಲಿ ಇರ್ತದೆ. ಅದರ ಕೆಲಸ ಏನು ಅಂತ ಕೇಳಿದ್ರೆ ನೀವು ಮಾತಾಡೋದು ಏನು ಮಾತಾಡಬೇಕು. ಈಗ ಕೆಲವರಿಗೆ ಮಾತಾಡಿದ ತಕ್ಷಣ ನಂಗೆ ಅವ್ರ ಮುಂದೆ ಎಲ್ಲ ಮಾತಾಡೋಕ್ಕಾಗೋದಿಲ್ಲ ಮರೆಯ, ಅಥವಾ ನಂಗೆ ಮಾತಾಡುವಂಥ ಕಲೆ ಇಲ್ಲ ಮರೆಯ ಅಂದರೆ ಅವರ ಆ ಒಂದು ವಿಶುದ್ಧ ಚಕ್ರ ಅನ್ನುವಂಥದ್ದು ವೀಕ್ ಆಗಿರ್ತದೆ ಅನ್ನುವಂಥದ್ದು. ಹಾಗೆ ಅನಾಹತ ಚಕ್ರ ಅನ್ನುವಂಥದ್ದು, ಅನಾಹತ ಚಕ್ರ ಎಲ್ಲಿರ್ತದೆ ಅಂತ ಕೇಳಿದರೆ ಎದೆಯ ಮಧ್ಯಭಾಗದಲ್ಲಿ ಇರ್ತದೆ. ಈ ಅನಾಹತ ಚಕ್ರದ ವಿಷಯ ಏನು ಅಂತ ಕೇಳಿದ್ರೆ ಸಹಾನುಭೂತಿ, ಪ್ರೀತಿ ಹುಟ್ಟುವಂಥದ್ದು, ಹಾಗೆ ಒಬ್ಬರ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು, ಇವೆಲ್ಲವನ್ನು ಕಂಟ್ರೋಲ್ ಮಾಡುವಂಥದ್ದು ಈ ಅನಾಹತ ಚಕ್ರ ಅಂಥೇಳಿ. ನಂತರದಲ್ಲಿ ಮಣಿಪುರ ಅಂಥೇಳಿ. ಈ ಮಣಿಪುರ ಚಕ್ರ ಅಂತ ಹೇಳಿದರೆ
ಹೊಟ್ಟೆಯಿಂದ ಮೇಲ್ಭಾಗದಲ್ಲಿ ಈ ಮಣಿಪುರ ಚಕ್ರ ಅನ್ನುವಂಥದ್ದು ಇರ್ತದೆ. ಆ ಮಣಿಪುರ ಚಕ್ರದ ಕೆಲಸ ಏನು ಅಂತ ಕೇಳಿದ್ರೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು, ಹಾಗೆ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥದ್ದು, ನಿಮ್ಮ ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳುವಂಥದ್ದು. ಹಾಗೆ ಸ್ವಾದಿಷ್ಠಾನ ಚಕ್ರ ಅಂಥೇಳಿ, ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿದರೆ ಮನುಷ್ಯನ ಹೊಕ್ಕಳಿನ ಭಾಗದಲ್ಲಿ ಈ ಸ್ವಾದಿಷ್ಠಾನ ಚಕ್ರ ಅನ್ನುವಂಥ ಹೊಕ್ಕಳಿನ ಕೆಳಭಾಗದಲ್ಲಿ ಇರ್ತದೆ, 4 ಬೆರಳು ಕೆಳಗಡೆ. ಇದು ಸೃಜನಶೀಲತೆ ಅನ್ನುವಂಥದ್ದು ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಒಂದು ಕಲೆಯನ್ನು ಹೇಗೆ ನೀವು ಪ್ರಸ್ತುತಪಡಿಸ್ಬೋದು ಅನ್ನುವಂಥ ವಿಚಾರಗಳಿಗೆ ಇದು ಸಹಾಯವನ್ನು ಮಾಡ್ತದೆ. ಹಾಗೆ ಭಾವನೆಗಳು, ನಮ್ಮ ಭಾವನೆಗಳು ಈಗ ಅಳಬೇಕು ಅಥವಾ ಒಬ್ಬರ ಮೇಲೆ ಪ್ರೀತಿ ಹುಟ್ಟಬೇಕು ಅಥವಾ ಒಬ್ಬರ ಮೇಲೆ ಕ್ರೌರ್ಯ ಬರಬೇಕಂತಾದರೆ ಆ ಚಕ್ರ ಅನ್ನುವಂಥದ್ದು ಸಹಾಯಕಾರಿ ಆಗ್ತದೆ. ಸ್ವಾದಿಷ್ಠಾನ ಚಕ್ರ ಅಂತ ಆದರೂ ಕೂಡಲೇ ನಂತರ ಬರುವಂಥದ್ದು ಮೂಲಾಧಾರ ಚಕ್ರ. ಈ ಎಲ್ಲ ಚಕ್ರಗಳಿಗೂ ಹೆಡ್ ಯಾರು ಅಂತ ಕೇಳಿದರೆ ಮೂಲಾಧಾರ ಚಕ್ರ ಎಲ್ಲಿರ್ತದೆ? ಮೂಲಾಧಾರ ಚಕ್ರ ಅನ್ನುವಂಥದ್ದು ಕೆಳಗಡೆ ಇರ್ತದೆ. ಈ ಹಿಂದ್ಗಡೆ ಪೃಷ್ಠಭಾಗದಲ್ಲಿ ಆ ಮೂಲಾಧಾರ ಬೆನ್ನು ಮೂಳೆಯ ತಳಭಾಗದಲ್ಲಿ ಇರುವಂಥದ್ದು. ಇದು ಭದ್ರತೆಯನ್ನು ಮಾಡುವಂಥದ್ದು. ಅದಕ್ಕೆ ನೋಡಿ, ಮೂಲಾಧಾರ ಅನ್ನುವಂಥದ್ದು ಕನೆಕ್ಟ್ ಆಗಿರೋದು ಎಲ್ಲಿಗೆ ಅಂತ ಕೇಳಿದರೆ ಸ್ಪೈನಲ್ ಕಾರ್ಡಿಗೆ. ಆ ಸ್ಪೈನಲ್ ಕಾರ್ಡ್ ಕೆಳಗಡೆ ಇರುವಂಥ ಶಕ್ತಿಯೇ ಈ ಮೂಲಾಧಾರ ಚಕ್ರ ಅನ್ನುವಂಥದ್ದು. ಈ ಚಕ್ರಗಳ ಕೆಲಸ ಏನು ಮಾಡ್ತದೆ ಅಂತ ಕೇಳಿದ್ರೆ ಎಲ್ಲದನ್ನು ರೆಕಾರ್ಡ್ ಮಾಡ್ತದೆ. ನಮ್ಮ ಹಿಂದ್ಗಡೆ ಇರುವಂಥ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು, ಅದ್ರ ಬಗ್ಗೆ ಮುಂದ್ಗಡೆ ತಿಳ್ಕೊಳ್ಬೋದು. ಖಂಡಿತ ಗುರುಜಿ. ಈಗ ಒಬ್ರು ಕಾಲರ್ ಇದ್ದಾರೆ, ರವಿ ಅಂತ, ಮಾತಾಡ್ಸೋಣ. ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 16/5/2018 ಮೇಡಮ್. 16/5/2018. ಹೌದು. ಟೈಮಿಂಗ್ಸ್ ಏನು ಮೇಡಮ್? 3:30 ಮೇಡಮ್. 3:30 ಮಧ್ಯಾಹ್ನನಾ? ಹೌದು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. 5ನೇ ತಿಂಗಳಲ್ಲ? ಹಾಂ, 5. ಸಮಯ 3:30. ಸಮಯ 3:30 ಸಮಯ. ಸರಿ, 1 ನಿಮಿಷ. 3:30 ಅಲ್ವಾ? ಹಾಂ, ಎಂಥ ವಿಷಯ ಕೇಳಬೇಕಿದ್ದಿತ್ತು ಮೇಡಮ್? ಏನು ವಿಷಯ ಕೇಳಬೇಕಿತ್ತು ಇವ್ರೆ? ಸಿಕ್ಕಾಪಟ್ಟೆ ಗಲಾಟೆ ಅದು. ಹಾಂ, ಓದಲ್ಲ ಅವನು, ಒಂದು ಸ್ವಲ್ಪ ಡೌನ್ ಎಜುಕೇಶನ್ ಅಲ್ಲಿ. ಹಾಂ, ಒಂದು ಸ್ವಲ್ಪ ಗಲಾಟೆ ಜಾಸ್ತಿ ಅವನು. ಈಗ ಓದುವಂಥ ವಿಷಯಗಳು ಅವನಲ್ಲಿ ಬರಬೇಕಲ್ವಾ? ಹೌದು ಹೌದು. ಲಾಭದಲ್ಲಿ ನೋಡಿ, ಅವನ ಹೆಸರೆಂತ ಈಗ? ವಿಶಾಲ್ ಗೌಡ ಅಂತ ತಾನೆ. ಅವನಿಗೆ ಏನಾಗಿದೆ ಅಂತ ಕೇಳಿದರೆ ನೋಡಿ, ದೇಹದಲ್ಲಿ ಆಲಸ್ಯ ಅನ್ನುವಂಥದ್ದು ಹೆಚ್ಚಾಗಿ ಅವನು ತುಂಬ ಸುಖವಾಗಿ ಇರಬೇಕು ಅನ್ನುವಂಥ ಮನಸ್ಥಿತಿ. ಈಗ ಮಕ್ಕಳು ತಂದೆ ತಾಯಿಗೆ ಸೇವೆ ಮಾಡಬೇಕು ಬಿಟ್ಟರೆ ತಂದೆ ತಾಯಿಯೇ ಮಕ್ಕಳಿಗೆ ಸೇವೆ ಮಾಡುವಂಥ ಯೋಗಗಳು ಇವನಲ್ಲಿ ಕಾಣಿಸ್ತಾ ಉಂಟು. ವಿಲಾಸಿ ಜೀವನ, ನೀವು ಕಷ್ಟಪಡಿ ಬಿಡಿ, ನನಗೆ ಬೇಕಂದ್ರ ಮೇಲೆ ಆ ವಿಷಯಗಳು ನನಗೆ ಬೇಕು. ಈಗ ಏನೋ ಒಂದು ವಸ್ತುವಿನ ಬಗ್ಗೆ ಇಷ್ಟಪಟ್ಟ ಅಂತಾದರೆ ಅದು ನನಗೆ ಬೇಕೇ ಬೇಕು, ನೀವು ಹಣವನ್ನು ಎಲ್ಲಿಂದನಾರು ತನ್ನಿ ಅನ್ನುವಂಥ ಮನಸ್ಥಿತಿ ಉಳ್ಳಂಥ ಒಂದು ವ್ಯಕ್ತಿಯ ಜಾತಕ ಇದು ಅಲ್ವಾ? ಇವನಿಗೆ ಸದ್ಯದ ಪರಿಸ್ಥಿತಿಗೆ ಶ್ಯಾಮಲಾ ದಂಡಕ ಸ್ತೋತ್ರ ನವರತ್ನ ಮಾಲಿಕಾ ಅನ್ನುವಂಥದ್ದಿದೆ, ಅದನ್ನು ಪಠನೆ ಮಾಡಲಿಕ್ಕೆ ಹೇಳಿ. ಸ್ವಲ್ಪ ಈ ಸಂಗೀತ ವಿಚಾರಗಳು, ಶಾಸ್ತ್ರೀಯವಾಗಿರ್ತಕ್ಕಂಥ ಸಂಗೀತಗಳನ್ನು ಬೆಳಗ್ಗೆ ಹೊತ್ತು ಇವನು ಕೇಳುವಂಥದ್ದು ಉತ್ತಮ. ಯಾಕೆ ಅಂತ ಕೇಳಿದರೆ ಇವನ ಮೆದುಳು ಮತ್ತು ಈ ತಲೆಗೆ ಸಂಬಂಧಿತವಾಗಿರುವಂಥದ್ದು ಹೇಗೆ ಅಂತ ಕೇಳಿದರೆ, ಕಷ್ಟಪಡಬೇಕು, ನಾನು ಒಂದನ್ನು ಓದಿ ಅದರಿಂದ ಮೇಲ್ ಬರಬೇಕನ್ನುವಂಥ ಮನಸ್ಥಿತಿ ಇಲ್ಲ, ಮಲಗಿದರೆ ಮಲಗೇ ಇರ್ತೇನೆ ಅನ್ನುವಂಥ ಮನಸ್ಥಿತಿ ಇದ್ದಂಥ ಹುಡುಗ. ಹಾಗಾಗಿ ಇವನಲ್ಲೇ ಕೆಲವೊಂದು ದೋಷಗಳಿದೆ. ಅದು ಹುಟ್ಟುವಂಥ ಸಂದರ್ಭದಲ್ಲಿ ಇದ್ದಂಥ ದೋಷಗಳು, ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ನಾ ಹೇಳಿದಂಥ ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಬರಲಿ, ಒಮ್ಮೆ ನೇರವಾಗಿ ಭೇಟಿ ಮಾಡಿ ಅದಕ್ಕೇನು ಮಾಡಬೇಕನ್ನುವಂಥದ್ದು ಹೇಳ್ತಾನೆ. ಕೆಲವೊಂದು ಈ ವಿದ್ಯೆಗೆ ಸಂಬಂಧಿತವಾಗಿ ಹೋಮಾದಿಗಳನ್ನು ಮಾಡಲಿಕ್ಕೆಲ್ಲ ಇದೆ. ಮತ್ತು ಮೇಧಾಸೂಕ್ತ ಜಪ ಅನ್ನುವಂಥದ್ದು ಬರ್ತದೆ. ಆ ಮೇಧಾಸೂಕ್ತ ಜಪಾದಿಗಳನ್ನು ಇವನ ಹೆಸರಿನಲ್ಲಿ ಬ್ರಾಹ್ಮಣರ ಹತ್ರ ಮಾಡಿಸಿ, ಅನುಕೂಲ ಆಗತ್ತೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ರವಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ನೀವಾಗಲೇ ಚಕ್ರಗಳ ಬಗ್ಗೆ ಹೇಳ್ತೀವಿ. ಹಾಗೆ ಈ ಚಕ್ರಗಳು ಅನ್ನುವಂಥದ್ದು ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಅನ್ನುವಂಥದ್ದು ಎಲ್ಲದಕ್ಕೂ ಅಡಿಪಾಯ. ಅದಕ್ಕೋಸ್ಕರವಾಗಿ ಇಡ ಮತ್ತು ಪಿಂಗಳ ಅಂತೇಳಿ ಹೇಳಿದ್ದಾರೆ. ಇಡ ಅಂತ ಹೇಳಿದರೆ ಚಕ್ರದ ಎಡಕ್ಕೆ ಇರುವಂಥದ್ದು ಇಡ ಅಂತ ಹೇಳಿ, ಬಲಕ್ಕೆ ಇರುವಂಥದ್ದು ಪಿಂಗಳ ಅಂತ ಹೇಳಿ. ಅದೇನು ಅಂತ ಕೇಳಿದರೆ ಆ ಬೆನ್ನು ಮೂಳೆಗೆ ಹೀಗೆ ಹಾವಿನ ಥರ ಹೀಗೆ ಸುತ್ಕೊಂಡು ಹೋಗಿರುವಂಥದ್ದು. ಅದೇನು ಅಂತ ಕೇಳಿದರೆ ನಮ್ಮ
ದೇಹವನ್ನು ರಕ್ಷಣೆ ಮಾಡಲಿಕ್ಕಿರುವಂಥದ್ದು. ಅದಕ್ಕೆ ನಾನು ಹೇಳಿದ್ದೆ, ದೇಹದ ಅರ್ಧ ಭಾಗದಲ್ಲಿ ಚಕ್ರಗಳಿರುವಂಥದ್ದು. ಕೆಳಗಡೆ ತೊಂದರೆ ಇಲ್ಲ, ಅದು ನಿಲ್ತದೆ ಕಾಲು. ಆದರೆ ಮೇಲ್ಗಡೆ ಭಾಗ, ಈಗ ಬೆನ್ನು ಮೂಳೆ ಇಲ್ಲ ಅಂತ ಆದರೆ ಬೆನ್ನು ಏನಾಗ್ತದೆ, ಹೀಗೆ ಬಗ್ಗಿ ಹೋಗಿಬಿಡ್ತದೆ, ಹೀಗೆ ನಾಲ್ಗೆ ಥರ ಮೂಳೆ ಇಲ್ಲದಂತೆ ಆಗಿಬಿಡ್ತದೆ. ಹಾಗಾಗಿ ಅದು ಅತಿ ಪ್ರಾಮುಖ್ಯತೆ. ಇದನ್ನು ಆ್ಯಕ್ಟಿವೇಶನ್ ಮಾಡುವಂಥದ್ದೆಲ್ಲ ವಿಧಿಗಳೆಲ್ಲ ಇದೆ. ಅರ್ಥಾತ್ ಇದನ್ನು ಉತ್ಕೀಲನ ಮಾಡುವಂಥದ್ದು, ಹಾಗೆ ತದನಂತರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸಗಳೆಲ್ಲ ಇದೆ. ಅದು ಮುಂದೆ ತಿಳ್ಕೊಳ್ಳುವ. ಹಾಗೆ ಇದರ ಕೆಲಸ ಪೂರ್ವದಲ್ಲಿ ಏನಾಗ್ತದೆ, ಮನುಷ್ಯ ಸತ್ತ ನಂತರ ಇದರ ಕೆಲಸ ಏನು ಅಂತ ಕೇಳಿದರೆ ಅದನ್ನು ನೋಡುವ ಮುಂದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ನಂಜುಂಡಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 22/2/90. 22/2/90. ಟೈಮಿಂಗ್ಸ್ ಏನು? ಬೆಳಿಗ್ಗೆ 10:30. ಬೆಳಿಗ್ಗೆ 10:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ, ಏನು ವಿಷಯ ಕೇಳಬೇಕಿತ್ತು? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಆಗಲಿಲ್ವಾ ಇನ್ನೂ? ಇಲ್ಲ ಸ್ವಾಮಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ತುಮಕೂರು ಹತ್ರ ಪರ್ಟಿಗೆರೆ. ನಿಮ್ಮ ಮನೆ ದೇವರು? ನಂಜನಗೂಡು ನಂಜುಂಡೇಶ್ವರ. ಹಾಂ, ವರ್ಷಂಪ್ರತಿಯಾಗಿ ಹೋಗಿ ಬರ್ತಾ ಇದ್ದೀರಾ? ಹ್ಞೂ, ಹೋಗಿ ಬರ್ತಾ ಇದ್ದೆ. ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಮುಖ್ಯವಾಗಿ ಕುಲದೇವತಾ ಕೋಪ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಲಿಲ್ಲ ಅಂದರು. ಯಾಕಂದರೆ ನಿಮ್ಮ ಹಿರಿಯರೆಲ್ಲ ತುಂಬ ದೇವತಾರಾಧನೆ ಮಾಡಿದಂಥವರು, ನಿಮ್ಮ ಕುಟುಂಬದ ದೇವಸ್ಥಾನವೂ ಉಂಟು. ಈಗ ಇವರ ಮದುವೆಯ ವಿಚಾರಗಳ ಬಗ್ಗೆ ಇಲ್ಲಿ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇದಕ್ಕೆ ನೀವೇನು ಮಾಡಬೇಕು, ಈ ನಿಮ್ಮ ತಂದೆ ಇದ್ದಾರಾ ಇನ್ನು? ಇಲ್ಲ. ಅವರು ಮರಣ ಹೊಂದಿದಂಥ ವಿಧಿ ಹೇಗೆ ಅಂತ ಏನಾದರೂ ಅನಾರೋಗ್ಯದಿಂದ ಮರಣ ಹೊಂದಿದಂಥದ್ದು ಅಥವಾ ಸಹಜವಾಗಿ ಮರಣ ಹೊಂದಿರುವಂಥದ್ದ? ಏಜ್ ಆಗಿತ್ತು, ಒಂದು 82 ವರ್ಷ ಆಗಿತ್ತು. ಆಮೇಲೆ ಪ್ಯಾರಾಲಿಸಿಸ್ ಬಂದು ಹಾಸ್ಪಿಟ್ಲಲ್ಲಿ. ಅದೇ ಇಲ್ಲಿ ಮತ್ತೆ ಇನ್ನೊಂದು, ನಿಮ್ಮ ಜೊತೆ ಹುಟ್ಟಿದಂಥವ್ರು ಯಾರಾದರೂ ಸಣ್ಣ ವಯಸ್ಸಿಗೆ ಹೋದಂಥದ್ದು ಉಂಟಾ? ಒಂದು ಬಾಲಪ್ರೇತ ಅನ್ನುವಂಥದ್ದು ಕಾಟ ಕೊಡ್ತಾ ಉಂಟು. ಹೋಗೈತೆ ಅಂತಿದ್ರು, ಗೊತ್ತಿಲ್ಲ ನನಗೆ. ಹೌದು, ಅದೇ ನಿಮಗೆ ಸಮಸ್ಯೆ ಕೊಡ್ತಾ ಇರೋದು. ಅದೇನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ಮದುವೆಯ ವಿಚಾರಗಳಲ್ಲಿ ಮುಂದುವರಿಯುವಂಥ ಸಂದರ್ಭಗಳಲ್ಲಿ ವ್ಯಸನಗಳಿಗೆ ಗುರಿಯಾಗಿ ಆ ಮಾಡಿಕೊಳ್ಳುವಂಥ ಮದುವೆಗೆ ಸ್ವಲ್ಪ ಕೆಟ್ಟ ಹೆಸರು ಬಂದು ಅದೆಲ್ಲ ಕ್ಯಾನ್ಸಲ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಒಮ್ಮೆ ಗೋಕರ್ಣಕ್ಕೆ ಹೋಗಿ ತ್ರಿಪಿಂಡೀಕರಣ ಶ್ರಾದ್ದ, ನಾರಾಯಣ ಬಲಿ, ಹಾಗೆ ತಿಲಹೋಮಾದಿಗಳನ್ನು ಮಾಡಿಸಿದ್ವಿ ಸ್ವಾಮಿ ಅದನ್ನು. ಹಾಗಾದರೆ ಒಮ್ಮೆ ಬನ್ನಿ. ಈ ಪ್ರೇತಗಳೆಲ್ಲ ಏನಾಗಿರ್ತದೆ ಕೇಳಿದ್ರೆ, ತ್ರಿಪಿಂಡೀಕರಣ ಶ್ರಾದ್ದ, ನಾರಾಯಣ ಬಲಿ ಹೇಳುವಂಥದ್ದು ಏನಕ್ಕೆ ಅಂತ ಕೇಳಿದ್ರೆ, ಈ ಪ್ರೇತಗಳು ಇರುವಂಥ ಸ್ಥಿತಿಗಳು ಅದು ಪಿತೃಶಾಲೆಗೆ ಸೇರಿಸ್ಬೇಕನ್ನುವಂಥ ದೃಷ್ಟಿಯಿಂದ ಈ ಬಾಲಪ್ರೇತ ಮತ್ತು ಈ ದುರ್ಮೃತಿ ಹೊಂದಿರುವಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಪ್ರೇತಗಳೆಲ್ಲ ಕೆಲವೊಂದೆಲ್ಲ ಹಾಗೆ ಉಂಟದು. ಕೆಳಗಡೆ ಇರ್ಲಿಕ್ಕೆ ದೇಹ ಇರೋದಿಲ್ಲ, ಮೇಲ್ಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ, ಅಂತರ್ಪಿಶಾಚಿ ಅಂತೇಳಿ ಹೇಳ್ತಾರೆ. ಆ ರೀತಿ ಆಗಿರುವಂಥ ಲಕ್ಷಣಗಳಿದೆ. ಅಂತಹ ಪ್ರೇತಗಳನ್ನು ಆಕರ್ಷಣೆ ಮಾಡಿ ನಂತರದಲ್ಲಿ ತ್ರಿಪಿಂಡೀಕರಣ ಶ್ರಾದ್ದ, ನಾರಾಯಣ ಬಲಿ, ತಿಲಹೋಮ, ಮೋಕ್ಷದ ಕೆಲಸಗಳನ್ನು ಮಾಡಿ ವಿಷ್ಣು ಸಾಯುಜ್ಯಕ್ಕೆ ಸೇರಿಸುವಂಥದ್ದು ಉತ್ತಮ. ಆಯಿತಾ? ಅದರ ವಿಷಯಗಳನ್ನು ಮಾಡಿ ಮುಂದಿನ ವರ್ಷ ಮಾರ್ಚ್ ಎಂಡೊಳಗಡೆ ಶುಭ ಸುದ್ದಿಗಳು ಸಿಗುವಂಥ ಯೋಗಗಳಿದೆ. ಈ ಪರಿಹಾರಗಳಾಯಿತು ಅಂತಾದರೆ ಪಿತೃಗಳು ಅನುಗ್ರಹಕಾರಕರಾಗಿ ನಿಂತಿದ್ದಾರೆ ಅಂತ ಹೇಳಿದರೆ, ಅವರು ನಿಮ್ಮ ಕುಟುಂಬವನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನಿಂತಿದ್ದಾರೆ. ಆದರೆ ಎಂತ ಮಾಡೋದು, ಯಾವುದು ನೀವು ಅದನ್ನು ಪರಿಹಾರಾದಿಗಳನ್ನು ಮಾಡೋದಿಲ್ಲ. ಹಾಗಾಗಿ ಸಮಸ್ಯೆ ಬಂದಿದೆ. ಸರಿಯಾಗಿ ಇದನ್ನು ಮಾಡಿಕೊಳ್ಳಿ, ಆಮೇಲೆ ಅನುಕೂಲತೆ ಆಗ್ತದೆ. ಮಾರ್ಚ್ ಎಂಡೊಳಗಡೆ ಒಳ್ಳೆ ಸುದ್ದಿ ಸಿಗುವಂಥ ಯೋಗಗಳಿದೆ. ಸ್ವಲ್ಪ ಮನೆ ಹತ್ರ ಇರುವಂಥ ನಾಗನನ್ನು ಆರಾಧನೆ ಮಾಡಿ, ಆಯಿತಾ? ಒಳ್ಳೆಯದಾಗಲಿ. ಧನ್ಯವಾದ ನಂಜುಂಡಪ್ಪ ಅವರೇ, ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶಶಿರೇಖಾ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಮೇಡಮ್, 23/8/2008. 23/8/2008. ಟೈಮಿಂಗ್ಸ್ ಏನು? ಏನು ಮೇಡಮ್? ಟೈಮಿಂಗ್ಸ್ 88. ಟೈಮಿಂಗ್ಸ್ 12/5 ಮೇಡಮ್, 2008. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ಮತ್ತೆ ನನ್ನ ಮಗನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಅವನು 23/8/2008 ಹುಟ್ಟಿದ್ದಾನೆ. ಸರಿ. 12:05. ಮಧ್ಯಾಹ್ನ 12:05. ನಕ್ಷತ್ರ ಗೊತ್ತಿದೆಯಾ ಒಂದು? ಕೃತಿಕಾ ನಕ್ಷತ್ರ. ಕೃತಿಕಾಸು ವಿಖ್ಯಾತಃ.
ಎಂತ ಓದಿನ ವಿಚಾರಗಳ ಬಗ್ಗೆ ಕೇಳಬೇಕಿತ್ತಾ? ಹೌದೌದು ಗುರುಜಿ. ಏನು ಓದ್ತಾ ಇದ್ದಾನೀಗ? ಈಗ ಸೆಕೆಂಡ್ PUC ಓದ್ತಾ ಇದ್ದಾನೆ ಗುರುಜಿ. ಇಲ್ಲಿ ಇವನಿಗೀಗ ಓದ್ತಾ ಇದ್ದಾನಲ್ಲ ಚೆನ್ನಾಗಿ ಗುರುಜಿ. ಇನ್ನೂ ಕೂಡ ಅಷ್ಟು ಅವನ ಕನ್ಫ್ಯೂಷನ್ ಜಾಸ್ತಿ ಇದೆ ಗುರುಜಿ. ಸಾಲುದಿಲ್ಲ ನಿಮಗೆ ಅವನು ಓದ್ತಿರೋದಲ್ವಾ? ಗುರುಜಿ ಅದೇ ಟೆಕ್ಸ್ಟ್ ಅಲ್ಲಿ ಅವನಿಗೀಗ ಸ್ನೇಹಿತ ವರ್ಗ ತುಂಬ ಇದಾರ ನೋಡಿದ್ರೆ ಅವನ ಸ್ನೇಹಿತ ವರ್ಗವನ್ನ ಅಷ್ಟು ಹೆಚ್ಚಾಗಿ ಹತ್ರ ಬಿಟ್ಕೊಳ್ಳುವಂತ ಮನುಷ್ಯ ಅಲ್ಲ ಗುರುಜಿ. ಅಂದ್ರೆ ಓದ್ತಿರ್ತಾನೆ, ಫ್ರೆಂಡ್ಸ್ ಓದೋರ್ನೇ ಇಟ್ಕೊಂಡಿದ್ದಾನೆ ಗುರುಜಿ. ಆ ರೀತಿ ಏನಿಲ್ಲ. ಅದೇ ಹೇಳಿದ್ದು, ಫ್ರೆಂಡ್ ಸರ್ಕಲ್, ಫ್ರೆಂಡ್ ಸಹವಾಸ ದೋಷಗಳು ಯಾವುದು ಇಲ್ಲಿ ಕಂಡು ಬರ್ತಾ ಇಲ್ಲ. ಅವನು ಏಕಾಗ್ರತೆ ಅನ್ನುವಂಥದ್ದು ಓದಿಗೆ ಸಂಬಂಧಿತವಾಗಿ ಅನುಕೂಲತೆ ಉಂಟು. ಅವನಿಗೆ ಜಾಸ್ತಿ ಪ್ರೆಷರ್ ಕೊಡುವಂಥದ್ದು ಬೇಡ. ಓದು 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 ಅಂತೇಳಿ ಅವನ ಪಾಡಿಗೆ ಅವನು ಓದುವಂಥ ಯೋಗ ಇರುವಂಥ ಲಕ್ಷಣ. ಮತ್ತು ಒಳ್ಳೆ ರೀತಿಯಾಗಿ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳಿದರೆ ನಿಮ್ಮ ಕುಟುಂಬದಲ್ಲಿ ಅವನ ಹೆಸರು ಅನ್ನುವಂಥದ್ದು ಒಳ್ಳೆ ರೀತಿಯಾಗಿ ಬರುವಂಥ ಲಕ್ಷಣಗಳು ಜಾತಕ ಅನ್ನುವಂಥದ್ದು ಚಂದ ರೀತಿಯಲ್ಲಿದೆ ಗುರುಜಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಟೆಸ್ಟ್ ಅಲ್ಲೆಲ್ಲ ಕಡಿಮೆ ತೆಗಿತಾ ಇದ್ದಾನಲ್ಲ. ಅದು ಅನುಕೂಲ ಆಗ್ತದೆ. ಸ್ವಲ್ಪ ಈಗ ಪ್ರೆಷರ್ ಕೊಡೋದು ಬೇಡ. ಅವನಿಗೆ ಇರುವಂಥದ್ದು ಈಗ ಫೇಲ್ ಆಗುವಂಥ ಹುಡುಗ ಏನಲ್ಲ ಇವನು. ಹಾಗಾಗಿ ಇವನಿಗೆ ಸ್ವಲ್ಪ ಈ ದೇಹಕ್ಕೆ ಹಾಕುವಂತಹ ಏನು ಆಹಾರ ಅನ್ನುವಂಥದ್ದಿದೆ ಅದರಿಂದ ಮದ ಬರುವಂಥದ್ದು ಆಗ್ತಾ ಇದೆ ಅಂತ ಹೇಳಿದರೆ ಸ್ವಲ್ಪ ಹೆಚ್ಚು ನಿದ್ರಿಸುವಂಥದ್ದು, ಆಲಸ್ಯ ಮಾಡುವಂಥದ್ದು ಮಾತ್ರ ಇವನಲ್ಲಿ ಕಾಣಿಸ್ತಾ ಇರುವಂಥದ್ದು. ಸ್ವಲ್ಪ ಈಶ್ವರನನ್ನು ಆರಾಧನೆ ಮಾಡಿ, ಈಶ್ವರನಿಗೆ ಸ್ವಲ್ಪ ಬಿಲ್ವಪತ್ರೆ ಅರ್ಚನೆಗಳನ್ನು ಅಲ್ಲಿ ಅವನ ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಉಪವಾಸ ಇದ್ದು ನಮಸ್ಕಾರ ಮಾಡಲಿಕ್ಕೆ ಹೇಳಿ ಈಶ್ವರನ ದೇವಸ್ಥಾನಕ್ಕೆ. ಆಗ ಅವನಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಬರ್ತದೆ. ಯೋಚನೆ ಮಾಡೋದು ಬೇಡ, ಜಾಸ್ತಿ ಪ್ರೆಷರ್ ಕೊಡಬೇಡಿ. ಇವನಿಗೆ ಪ್ರೆಷರ್ ಕೊಟ್ಟರೆ ಒಂದು ಕಡೆ ತಟಸ್ಥವಾಗಿ ಕುತ್ಕೊಂಡು ಬಿಡ್ತಾನೆ, ಮೈಂಡ್ ಬ್ಲಾಕ್ ಆಗಿ. ಆ ರೀತಿ ಇರುವಂಥ ಜಾತಕ ಇವೊಂದು. ಆಯಿತಾ? ಅದೇ ರೀತಿ ಇರೋದು ಅವನು. ಹಾಂ, ಅದೇ ರೀತಿ ಇರೋದು. ನನಗೆ ಭಯ ಆಗ್ಬಿಡುತ್ತೆ ಗುರುಜಿ. ಅವನು ಬಹಳ ಸೆನ್ಸಿಟಿವ್ ಇದ್ದಾನೆ. ನೀವು ಹೆದರಬೇಡಿ. ಅವನು ಪಾಡಿಗೆ ಅವನು ನಡ್ಕೊಂಡು ಹೋಗ್ತಾನೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಅವನ ವಿಚಾರದಲ್ಲಿ ಸ್ವಲ್ಪ ರುದ್ರಾಭಿಷೇಕಾದಿಗಳನ್ನು ಮಾಡಿ ಈಶ್ವರ ದೇವರಿಗೆ ಹೆಚ್ಚು ಸೇವೆಗಳನ್ನು ಕೊಡೋದ್ರಿಂದ ಅವನಲ್ಲಿರುವಂಥ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗ್ತದೆ. ಆಹಾರಾದಿಗಳನ್ನು, ಮಾಂಸಾಹಾರಗಳನ್ನು ಅಥವಾ ಇನ್ನೇನಾದರೂ ಮದ ಬರುವಂಥ ವಸ್ತುಗಳೆಲ್ಲ ಸೇವನೆ ಇತ್ತು ಅಂತಾದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಹೇಳಿ. ಬಿಡಿ ಅಂತ ಹೇಳೋದಿಲ್ಲ ನಾನು. ಹಾಂ ಗುರುಜಿ. ಈ ತಿನ್ನುವಂಥ ವಿಚಾರಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುವಂಥ ವ್ಯಕ್ತಿ. ಹಾಗಾಗಿ ರುದ್ರನನ್ನು ಆರಾಧನೆ ಮಾಡಿ. ನಂತರದಲ್ಲಿ ನೋಡುವ ಬಾಕಿ ವಿಷಯ ಬೇಕಂತಾದರೆ ಒಮ್ಮೆ ಬನ್ನಿ, ಆಮೇಲೆ ಪೂರ್ಣ ವಿಷಯವನ್ನು ಹೇಳ್ತೇನೆ. ಪ್ರೆಷರ್ ಕೊಡಬೇಡಿ ಅವನಿಗೆ ಅಷ್ಟೇ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗ್ತದೆ, ಏನು ಯೋಚನೆ ಮಾಡಬೇಡಿ. ಓಕೆ, ಧನ್ಯವಾದ ಶಶಿರೇಖಾ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಶಂಕರೇಗೌಡ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ಓಕೆ, ಕಾಲ್ ಕಟ್ ಆಗಿದೆ. ನೀವು ಚಕ್ರಗಳ ಬಗ್ಗೆ ಹೇಳ್ತೀವಿ. 6 ಚಕ್ರಗಳು ಏನು ಕೆಲಸ? ಅಲ್ಲೇ ಆಗಲೇ ಹೇಳಿದೆ, ಏನು ಅಂತ ಕೇಳಿದರೆ ತಲಹದಿ ಅನ್ನುವಂಥದ್ದು ಇರ್ತದೆ ಅಂತ ಹೇಳಿ. ಈ ಚಕ್ರಗಳು ಮನುಷ್ಯನ ಮರಣದ ನಂತರ ಅನ್ನುವಂಥದ್ದು ಪಾಪಕರ್ಮ ದೇವರು ನೋಡ್ತಿರ್ತಾನೆ ಅಂತ ಎಲ್ಲರೂ ಹೇಳ್ತಾರೆ. ಹೇಗೆ ನೋಡ್ತಾನೆ? ನಮ್ಮ ಎದುರುಗಡೆ ಯಾವುದೂ ಇಲ್ಲ, ಅದು ಇರುವಂಥದ್ದು ನಮ್ಮಲ್ಲೇ. ಈ ಚಕ್ರಗಳ ಕೆಲಸ ಏನು ಅಂತ ಕೇಳಿದರೆ, ಇರುವಂಥ ಸಂದರ್ಭದಲ್ಲಿ ಅವನನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಆ್ಯಕ್ಟಿವೇಟ್ ಮಾಡಿದ್ರಿ ಅಂತಾದರೆ ಅದು ಸರಿಯಾಗಿ, ಅಂದರೆ ಅದ್ರ ಬಗ್ಗೆ ಗಮನ ಕೊಟ್ಟು ಅದನ್ನು ಪ್ರತಿನಿತ್ಯ ಹೀಗೆ ಮಾಡೋದು, ನಮ್ಮ ಚಿತ್ತವನ್ನು ಒಂದೊಂದು ಚಕ್ರದಲ್ಲಿ ಕೇಂದ್ರೀಕರಿಸುವಂಥದ್ದು, ಇದೆಲ್ಲ ಮಾಡಿದರೆ ನಮಗೆ ಅನುಕೂಲತೆ ಆಗ್ತದೆ. ಈ ಒಂದು ವಿಷಯಗಳು ಮನುಷ್ಯನ ಮರಣದ ನಂತರ ಚಿತ್ರಗುಪ್ತನಿಗೆ ಹೋಗಿ ಇವೆಲ್ಲ ಚಾಡಿ ಹೇಳ್ಕೊಡೋದು. ಹಾಂ ನೋಡಿ, ಇವನು ಹೀಗೆ ಮಾಡಿದ್ದ, ಇವನು ಹೀಗೆ ಮಾಡಿದ್ದ. ಚಿತ್ರಗುಪ್ತನಿಗೆ ಸಿಗುವಂಥದ್ದೇ ಈ ಷಟ್ಚಕ್ರಗಳಿಂದ. ಹಾಗಾಗಿ ಷಟ್ಚಕ್ರ ಅತಿ ಪ್ರಾಮುಖ್ಯ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ರೇಣುಕಾ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 11/11/2009. 11/11/2009. ಟೈಮಿಂಗ್ಸ್ ಏನು? ಬೆಳಿಗ್ಗೆ 10:30 ಮಧ್ಯಾಹ್ನ. ಬೆಳಿಗ್ಗೆ 10:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. 1:30. 1:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರೂಜಿ. ಹೇಳಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಹೇಳಿ ಸರ್. 1:30. ಅದಾಯ್ತು, ಎಂತ ವಿಷಯ ಕೇಳಬೇಕಿತ್ತು? ವಿದ್ಯೆನೇ ಸರಿಯಾಗಿ ಹತ್ತುತ್ತಾ ಇಲ್ಲ. ಬೈದ್ರು ನಗ್ತಲೇ ಇರ್ತಾಳೆ. ನೋಡಿ, ಎಲ್ಲರೂ ವಿನೋದಾತ್ಮಕವಾಗಿರ್ತಕ್ಕಂಥ ಹಾಸ್ಯಗಳ ಪ್ರಜ್ಞೆ ಎಲ್ಲರಿಗೂ ಬರುವುದಿಲ್ಲ. ಅದರಲ್ಲಿ ಇವನಿಗೆ ಸುಸಂಸ್ಕೃತವಾಗಿರ್ತಕ್ಕಂಥ ಕಲೆಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಮಗಳು ಅದೇ ಈ ವ್ಯಕ್ತಿ
ಸುಸಂಸ್ಕೃತವಾಗಿರ್ತಕ್ಕಂತಹ ಜೀವನವನ್ನು ನಡೆಸುವಂಥ ಯೋಗಗಳಿರುವಂಥದ್ದು. ಅದಾದ್ರ ಮೇಲೆ ವಿದ್ಯೆ ಸಂಬಂಧಿತವಾಗಿ ಸ್ವಲ್ಪ ಕಟ್ಟಾಗುವಂಥ ಚಾನ್ಸಸ್ ಇದೆ. ಅಂದರೆ ವಿದ್ಯೆಯಲ್ಲಿ ತೊಡಕುಗಳು ಬರುವಂಥದ್ದು, ತಟಸ್ಥ ಭಾವದಲ್ಲಿರೋದು. ಈ ಒಂದು ವಿಷಯಗಳ ಬಗ್ಗೆ ಈಗ ಹೋಗ್ಬಿಟ್ಟು ಹಾಲು ತೊಗೊಂಡು ಬಾ ಅಂತ ಹೇಳಿದ್ರೆ ಅಂಗಡಿ ಗೊತ್ತಿದ್ರು ನಂಗೆ ಹಾಲು ತೊಗೊಳ್ಳುವಂಥದ್ದು ಹೇಗೆ ಏನೂ ಗೊತ್ತಿಲ್ಲ, ನನ್ನ ಜೊತೆ ಯಾರು ಬನ್ನಿ ಅನ್ನುವಂಥ ಮನಸ್ಥಿತಿ ಉಳ್ಳಂಥವನು ಉಳ್ಳಂಥವಳು. ಹಾಗೆ ಇವಳಲ್ಲೇನು ಅಂತ ಕೇಳಿದರೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟು. ಅದರಲ್ಲೇನು ಅಂತ ಕೇಳಿದರೆ ಸರಿಯಾಗಿ ಸ್ವಲ್ಪ ಈ ದೇಹಕ್ಕೆ ಸಂಬಂಧಿತವಾಗಿ ಕುತ್ಕೊಳ್ಳಿಕ್ಕೆ ಅಥವಾ ಒಟ್ಟು ಆರೋಗ್ಯ ಸಮಸ್ಯೆಯಿಂದ ಅವಳಿಗೆ ಏಕಾಗ್ರತೆ ಬರುವಂಥದ್ದು ಆಗ್ತಿಲ್ಲ. ಹಾಗಾಗಿ ಅವಳಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳನ್ನು ಸ್ವಲ್ಪ ಪರಿಹಾರ ಮಾಡುವಂಥದ್ದು ಉತ್ತಮ. ಜ್ಯೋತಿಷ್ಯ ಮೂಲಕವಾಗಿ ನೋಡುವಾಗ ಒಮ್ಮೆ ಇವಳಿಗೆ ವಿದ್ಯಾ ಪ್ರತಿಬಂಧಕ ಅನ್ನುವಂಥದ್ದು ಕೆಲವೊಂದಿದೆ. 1 ವರ್ಷ ಮನೇಲಿ ಕೂರೋದೋ ಅಥವಾ 1 ವರ್ಷ ಫೇಲ್ ಆಗೋದೋ ಈ ಥರದ್ದೇನೋ ಯೋಗಗಳಿದೆ. ಫೇಲ್ ಆಗಿದ್ದಾಳೆ ಈಗ. ಫೇಲ್ ಆಗಿದ್ದಾಳೆ. ಹೌದು, ಇದು ಮುಂದೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದಿದೆ. ಇವಳಿಗೆ ವಿದ್ಯೆ ಅನ್ನುವಂಥದ್ದು ಬಿಟ್ಟು ಬೇರೆ ಎಲ್ಲ ವಿಚಾರಗಳಲ್ಲೂ ಆಸಕ್ತಿ ಇರುವಂಥ ಹುಡುಗಿ. ಹಾಗಾಗಿ ಅವಳಿಗೆ ಸ್ವಲ್ಪ ಈ ಜಾತಕದ್ದೇ ಸಮಸ್ಯೆಗಳಿದೆ. ಸದ್ಯದ ಪರಿಸ್ಥಿತಿಗೆ ನೀವು ಮೇಧಾ ಸೂಕ್ತ ಜಪ ಅಂತ ಹೇಳಿ ಮಾಡ್ತಾರೆ ಬ್ರಾಹ್ಮಣರು. ಯಾವ ಊರಿಂದ ಫೋನ್ ಮಾಡಿರೋದು ನೀವು? ಬರೋನಹಳ್ಳಿ ಹತ್ರ, ನಾಗೇನಹಳ್ಳಿ ಅಂತ. ಹಾಂ, ನಿಮ್ಮ ಹತ್ತಿರದ ಯಾವುದಾದ್ರೂ ಬ್ರಾಹ್ಮಣರು ಸರಿಯಾಗಿ ಅನುಷ್ಠಾನ ಇರುವಂಥ ಬ್ರಾಹ್ಮಣರ ಹತ್ರ ಮೇಧಾ ಸೂಕ್ತ ಜಪ ಅಂಥೇಳಿ ಮಾಡ್ತಾರೆ. ಅದನ್ನು ಮಾಡಿಸಿ ಆ ಪ್ರಣೀತ ಪ್ರಸಾದವನ್ನು ಇವಳಿಗೆ ಧಾರಣೆಗೆ ಕೊಡಿ. ಇವಳು ಸ್ವಲ್ಪ ನಗುದೆಲ್ಲ ಅದೆಲ್ಲ ಏನು ಮಾಡ್ಲಿಕ್ಕಾಗೋದಿಲ್ಲ, ಅದು ದೇವ್ರು ಕೊಟ್ಟಂಥ ವರ, ಅದು ಹಾಗೆ ಇರಲಿ. ಸದ್ಯದ ಪರಿಸ್ಥಿತಿಗೆ ಮೇಧಾ ಸೂಕ್ತ ಜಪಗಳನ್ನು ಮಾಡಿಸಿ ಇವಳ ಹೆಸರಲ್ಲಿ, ಸಾಕಾಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ರೇಣುಕ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಈ ಚಕ್ರಗಳನ್ನು ಆಕ್ಟಿವ್ ಮಾಡೋದು ಹೇಗೆ ಅಂತ? ಚಕ್ರಗಳನ್ನು ಆಕ್ಟಿವ್ ಮಾಡುವುದು ಹೇಗೆ ಅಂತ ಕೇಳಿದರೆ ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಒಂದು ವಾಕ್ಯ. ಅಂತ ಹೇಳಿದರೆ ಯಮ ಅಂತ ಹೇಳಿದರೆ ನಿರ್ಬಂಧಗಳು ಅಂತ. ಕೆಲವೊಂದು ನಿರ್ಬಂಧಗಳಿರ್ತದೆ. ನಾವು ಇಂಥ ಸಮಯದಲ್ಲಿ ತಿನ್ನಬಾರ್ದು, ಹಾಗೆ ಕೆಲವೊಂದು ನಾವು ಸ್ನಾನ ಮಾಡಲಿಕ್ಕಿಂತ ಮುಂಚೆ ಬೇರೆ ಯಾರನ್ನೂ ಮುಟ್ಟಿಸ್ಕೊಳ್ಬಾರ್ದು, ಇದೆಲ್ಲ ನಿರ್ಬಂಧಗಳು ಅಂತ ಹೇಳಿ. ಹಾಗೆ ನಿಯಮ ಅಂತ ಹೇಳಿದರೆ ಆಚರಣೆಗಳು. ಬೆಳಗ್ಗೆ ಏಳುವಂಥದ್ದು, ಸೂರ್ಯೋದಯಕ್ಕೆ ಸಮಯ ಏಳುವಂಥದ್ದು, ಅದು ಆಚರಣೆ ಅಂಥೇಳಿ. ಆಸನ ಅಂಥೇಳಿ, ಆಸನ ಅಂತ ಹೇಳಿದರೆ ಒಂದು ಭಾಗ ಸುಖವಾಗಿ ಕುತ್ಕೊಳ್ಳುವಂಥದ್ದು ಧ್ಯಾನಕ್ಕೆ. ನಂತರದಲ್ಲಿ ಪ್ರಾಣಾಯಾಮ, ಉಸಿರಾಟದ ನಿಯಂತ್ರಣ ಮಾಡುವಂಥದ್ದನ್ನು ಪ್ರಾಣಾಯಾಮ ಅಂತೇಳಿ ಹೇಳ್ತಾರೆ. ನಂತರದಲ್ಲಿ ಪ್ರತ್ಯಾಹಾರ, ಬಾಹ್ಯ ವಸ್ತುಗಳಿಂದ ಅಂತ ಹೇಳಿದರೆ ಹೊರಗಡೆ ಪ್ರಪಂಚದಿಂದ ಮನಸ್ಸನ್ನು ಖಾಲಿ ಮಾಡೋದು. ನನ್ನ ಮನಸ್ಸಲ್ಲಿ ಏನೋ ಒಂದಿಷ್ಟು ಇರ್ತದೆ, ನನ್ನ ಸಂಸಾರವೋ ಅಥವಾ ನಾನು ಬಂದಂಥ ಗಾಡಿ ಪೆಟ್ರೋಲ್ ಖಾಲಿ ಆಗಿದೆಯೋ ಹಾಕ್ಸ್ಕೊಂಡು ಹೋಗಬೇಕು, ಈ ಥರದ್ದೆಲ್ಲ ಯೋಚನೆಗಳಿರ್ತದೆ. ಧ್ಯಾನಕ್ಕೆ ಕೂತಾಗ ಮನಸ್ಸನ್ನು ಖಾಲಿ ಮಾಡ್ಕೊಂಡು ಬಿಡೋದು. ಆ ಖಾಲಿ ಮಾಡ್ಕೊಳ್ಳುವಂಥದ್ದನ್ನು ಪ್ರತ್ಯಾಹಾರ ಅಂತೇಳಿ ಹೇಳ್ತಾರೆ. ಇನ್ನು ಧಾರಣ ಅಂತ ಹೇಳಿದರೆ ಆ ನಂತರದ ಸಾಂದ್ರತೆ ಅಂತ ಹೇಳಿ, ಮನಸ್ಸನ್ನು ನಾವು ಎಷ್ಟು ಏಕಾಗ್ರತೆ ಮಾಡ್ತೇವೆ. ಒಂದು ಚಕ್ರ, ನನ್ನ ಮನಸ್ಸೀಗ ಕಣ್ಣು ಮುಚ್ಚಿದೆ ಅಂತಾದರೆ ನನ್ನ ಮನಸ್ಸು ಇಲ್ಲಿಗೆ ನಾನು ಈ ಒಂದು ಚಕ್ರಕ್ಕೆ ಕಾನ್ಸಂಟ್ರೇಷನ್ ಮಾಡುವಂಥದ್ದು, ಅದನ್ನು ಉದ್ದೀಪನ ಮಾಡುವಂಥದ್ದು, ಇದನ್ನೆಲ್ಲ ಬರುವಂಥದ್ದು ಪ್ರತ್ಯಾಹಾರ. ಧಾರಣ ಅನ್ನುವಂಥದ್ದು. ಹಾಗೆ ಧ್ಯಾನ ಅಂತ ಹೇಳಿದರೆ ಒಂದೇ ಒಂದು ವಿಷಯದ ಬಗ್ಗೆ ಏಕಾಗ್ರತೆ. ನನ್ನ ಕಣ್ಣಿಗೆ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ ಅಂತಾದರೆ ನನ್ನ ಪೂರ ಧ್ಯಾನ ಅನ್ನುವಂಥದ್ದು ನಿಮ್ಮ ಮೇಲಿರ್ತದೆ. ಕ್ಯಾಮ್ರಾವನ್ನು ನೋಡ್ತಿದ್ದೇನೆ ಅಂತಾದರೆ ಕ್ಯಾಮ್ರಾದ ಮೇಲೆ ಇರ್ತದೆ. ಆ ಎಲ್ಲ ಏಕಾಗ್ರತೆ ಮತ್ತು ಬೇರೆ ಯಾವ ವಿಷಯವನ್ನು ನಾನು ತಲೆ ಕೆಡಿಸ್ಕೊಳ್ಬಾರ್ದು. ಹಾಗೆ ಸಮಾಧಿ ಅಂತ ಹೇಳಿ, ಯಾವಾಗ ಒಂದು ಬಗ್ಗೆ ನಾವು ಏಕಾಗ್ರತೆಯನ್ನು ಮಾಡ್ತೇವೆ ಅದರಲ್ಲೇ ವಿಲೀನ ಆಗುವಂಥದ್ದು ಸಮಾಧಿ ಸ್ಥಿತಿ. ಇದಕ್ಕೆ ಇನ್ನೂ ದೀರ್ಘವಾಗಿರ್ತಕ್ಕಂಥ ವಿಷಯಗಳಿದ್ದಾವೆ. ಆದರೆ ನಮಗೆ ಸದ್ಯದ ಪರಿಸ್ಥಿತಿಗೆ ಇಷ್ಟು ಸಾಕು. ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದೇನು, ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು. ಹಾಗೆ ಒಂದೊಂದು ಚಕ್ರಗಳಲ್ಲಿ ಕೇಂದ್ರೀಕರಿಸಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕೆಲವೊಂದೆಲ್ಲ ಇದೆ, ಅದನ್ನು ಮುಂದಿನ ವಿಚಾರಗಳಲ್ಲಿ ಹೇಳುವ. ಓವರಾಲ್ ಒಂದು ಚಕ್ರ ಏನು ಅಂತ ತಿಳ್ಕೊಳ್ಳಿಕ್ಕೆ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದೊಂದು ಚಕ್ರವನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೆಲಸ ಮಾಡುವಂತೆ ಹೇಗೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಈ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಹೇಗಿರ್ತದೆ ಅಂತ ಕೇಳಿದರೆ ಸಹಸ್ರ ದಳ ಪದ್ಮಾಕಾರಂ ಅಂತ ಹೇಳಿದರೆ ಸಾವಿರಾರು ದಳಗಳಿದ್ದರೆ ಆ ಹೂ ಎಷ್ಟು ಚಂದ ಕಾಣಿಸ್ತದೆ. ಆ ಹೂವಿನಂತೆ ಆ ಒಂದು ಶಕ್ತಿ ಅನ್ನುವಂಥದ್ದು ಇರ್ತದೆ. ಎಲ್ಲಿರ್ತದೆ? ಮನುಷ್ಯನ ಸ್ಪೈನಲ್ ಕಾರ್ಡಿನ ಎಂಡ್ ಭಾಗದಲ್ಲಿ ಆ ಶಕ್ತಿ ಇರ್ತದೆ. ಅದನ್ನು ನಾವು ಹೆಚ್ಚು ಆ್ಯಕ್ಟಿವೇಟ್ ಮಾಡೋದ್ರಿಂದ ಆ ಕಮಲ ಅನ್ನುವಂಥದ್ದು ಮೊಗ್ಗಿನ ಆಕಾರದಲ್ಲಿ ಹೀಗಿರ್ತದೆ. ಆ ಕಮಲ ನಾವು ಹೆಚ್ಚು ಅದರ ಬಗ್ಗೆ ಗಮನವನ್ನು ಕೊಟ್ಟು ಅದನ್ನು ಸಾಮಾಜಿಕ ಪ್ರಪಂಚದಲ್ಲಿ ಆ್ಯಕ್ಟಿವೇಟ್ ಅನ್ನುವಂಥ ವಿಚಾರಗಳು ಮಾಡಿದಾಗ ಆ ಕಮಲದ ದಳ ಅನ್ನುವಂಥದ್ದು ಹೀಗೆ ವಾಪಸ್ ತಿರ್ಕೊಳ್ತದೆ. ಅದು ಅರಳಿ
ಅದರಿಂದ ಒಂದೊಂದು ಚಕ್ರಗಳು ಸೇರ್ತಾ ಹೋಗ್ತದೆ, ಇಲ್ಲಿಂದ ಶಕ್ತಿ ಪಾಸ್ ಆಗ್ತಾ ಹೋಗ್ತದೆ ಒಂದೊಂದೇ ಚಕ್ರ. ಈ ಮನುಷ್ಯನ ತಲೆಗೆ ಹೋಗುವಾಗ ಆ ಚಕ್ರ ಅನ್ನುವಂಥದ್ದು ಇಡೀ ದೇಹ ಅನ್ನುವಂಥದ್ದು ನಮ್ಮ ಕಂಟ್ರೋಲಲ್ಲಿರ್ತದೆ. ಹಾಗೆ ಬಾಹ್ಯ ವಸ್ತುಗಳು, ಈಗ ನೀವು ನೋಡಿರ್ಬೋದು, ಹೆಸರು ಬೇಡ, ಕೆಲವೊಂದು ತುಂಬ ದೊಡ್ಡ ಧರ್ಮರಕ್ಷಕರು ಅಂತ ಈ ದೇಶವನ್ನು ಬಿಟ್ಟು ಮತ್ತೊಂದು ದೇಶವನ್ನು ಕಟ್ಕೊಂಡಿರುವಂತಹ ವ್ಯಕ್ತಿ, ಅವರು ಯಾವಾಗಲೂ ಆನಂದದಿಂದ ಹೇಗಿರ್ತಾರೆ ಅಂತ ಕೇಳಿದರೆ ಅವರ ಅಷ್ಟು ಚಕ್ರಗಳು ಅಷ್ಟು ಆ್ಯಕ್ಟಿವ್ ಆಗಿರ್ತದೆ. ಅವರು ಸುಳ್ಳು ಹೇಳಿದ್ರು ಜನ ನಗ್ತಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವರಲ್ಲಿರುವಂತಹ ಆ ಧ್ಯಾನ ಶಕ್ತಿ, ಆ ಷಟ್ಚಕ್ರಗಳ ಆ ಪ್ರಖರತೆ ಅನ್ನುವಂಥದ್ದು. ಈಗ ನನಗೆ ಎದುರುಗಡೆ ಇರೋರೆಲ್ಲ ಅಳಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂತು ಅಂತ ಆದರೆ ನಾನು ಮಾತಾಡುವಂಥ ಮಾತಿನಿಂದನೇ ಅವರೆಲ್ಲ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನಾ ಎದುರುಗಡೆ ಇರೋರೆಲ್ಲ ಪೂರ ನಗಬೇಕಂತ ಹೇಳಿದರೆ ಇಲ್ಲಿ ಕೂತವನು ಆ ಸಂಕಲ್ಪವನ್ನು ಮಾಡಿದರೆ ಸಾಕು, ಸುತ್ತ ಇರುವಂಥ ಪರಿಸರ ಅವನು ಅಂದ್ಕೊಂಡಂಥ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಹೇಗೆ ಪರಿವರ್ತನೆ ಆಗ್ತದೆ ಅಂತ ಕೇಳಿದರೆ ಆಗಲೇ ಹೇಳಿದ್ದೆ, ಕೆಲವೊಂದು ಚಕ್ರಗಳು ಆ್ಯಕ್ಟಿವೇಟ್ ಆಯಿತು ಅಂದರೆ ನಮ್ಮ ಮಾತಿನ ಮೇಲೆ ನಮಗೆ ಹಿಡಿತ ಅನ್ನುವಂಥದ್ದು ಸಿಗ್ತದೆ ಅಂತ ಹೇಳಿ. ಆ ಮಾತಿನ ಹಿಡಿತದಿಂದ ಆ ಎಲ್ಲ ಶಕ್ತಿಗಳು ಆಗ್ತಾ ಬರ್ತದೆ. ಮತ್ತು ಯಾವುದನ್ನು ಬೇಕಾದರೂ ಸಾಧಿಸುವಂತಹ ಛಲ ಅನ್ನುವಂಥದ್ದು ನಮ್ಮಲ್ಲಿ ಬರ್ತದೆ. ಈಗ ನಿಮ್ಮ ಜೋಬ್ನಲ್ಲಿ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ವಸ್ತುವನ್ನು ತೊಗೊಳ್ಲಿಕ್ಕೆ ನೀವು ಯೋಚನೆ ಮಾಡೋದಿಲ್ಲ. 1000 ರೂಪಾಯಿ ಇತ್ತು ಅಂತ ಆದರೆ 100 ರೂಪಾಯಿ ಮೇಲೆ ಇನ್ನೊಂದು 100 ರೂಪಾಯಿ ಟಿಪ್ಸ್ ಕೊಟ್ಟಬೇಕಾದ್ರೂ ತೊಗೊಂಡು ಬರ್ತೀರಿ. ಹಾಗೆ ಆ ಶಕ್ತಿ ಹೇಗೆ ಬರ್ತದೆ ಅಂತ ಕೇಳಿದ್ರೆ ನಿಮ್ಮ ನಂಬಿಕೆ ಜೋಬಲ್ಲಿ ಇದೆ ಅಂತ. ಹಾಗೆ ಈ ಷಟ್ಚಕ್ರಗಳು ಅನ್ನುವಂಥದ್ದು ಆ್ಯಕ್ಟಿವೇಟ್ ಆಯಿತು ಅಂತ ಆದರೆ ಆ ಮನುಷ್ಯನಿಗೆ ಏನೂ ಬೇಕಾಗೋದಿಲ್ಲ. ಸಾಮಾನ್ಯ ಅಸಾಮಾನ್ಯ ಅವನಿಗೆ ವಿದ್ಯೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪರಿಪೂರ್ಣವಾಗಿ ಇಲ್ಲಿರ್ತಾನೆ ಅಂತ ಹೇಳಿ. ಹಾಗಾಗಿ ಚಕ್ರಗಳ ಪ್ರಾಮುಖ್ಯತೆ ಅತೀ ಪ್ರಾಮುಖ್ಯತೆ. ಹೇಗೆ ನಾವು ದೇಹಕ್ಕೆಲ್ಲ ಅಲಂಕಾರಗಳನ್ನು ಮಾಡ್ತೇವೋ ಅಥವಾ ದೇಹಕ್ಕೆ ನಾವು ಬೇಕಾಗಿರುವಂಥ ಬಟ್ಟೆಗಳನ್ನು ಧಾರಣೆ ಮಾಡ್ತೇವೋ, ಹಾಗೆ ವ್ಯಾಯಾಮಾದಿಗಳನ್ನು ಜಿಮ್ ಮಾಡ್ತೇವೋ, ಜಿಮ್ ಮಾಡಿ ಒಂದಿಷ್ಟು ಪ್ರೋಟೀನು ಹಾಳು ಮೂಳು ಎಲ್ಲ ತೊಗೊಂಡು ದೇಹವನ್ನು ಸದೃಢ ಯಾಕೆ ಮಾಡ್ತೇವೆ ಅಂದರೆ ನಾವು ಆ್ಯಕ್ಟಿವ್ ಆಗಿರ್ಬೇಕು, ನಮ್ಮಲ್ಲಿ ಬೊಜ್ಜು ಈ ಥರದ್ದೆಲ್ಲ ಬರಬಾರ್ದು ಅಂತ. ಹಾಗೆಯೇ ತಲೆಯೂ ಹಾಗೆ. ಏನು ಅಂತ ಕೇಳಿದ್ರೆ ಅದನ್ನು ನೀವು ಎಷ್ಟು ಅದಕ್ಕೆ ವ್ಯಾಯಾಮ ಕೊಡ್ತೀರಿ ಅಷ್ಟು ನಿಮ್ಮನ್ನು ಫುಲ್ ಆ್ಯಕ್ಟಿವ್ನೆಸ್ ಆಗಿ ಇಟ್ಟಿರ್ತದೆ. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ, ಆಲಸ್ಯ. ನಾ ಹೀಗೆ ಕೂತವನು ಸುಮ್ಮನೆ ಹೀಗೆ ಕೂತ್ಕೊಂಡು ಮಾತಾಡ್ತಿದ್ರೆ ಹೇಗಾಗ್ತದೆ, ಅದೇ ಹೀಗೆ ಕೂತ್ಕೊಂಡಿದ್ರೆ ನನ್ನ ಮುಖ ಅನ್ನುವಂಥ ಇವ್ರು ಅಲರ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಆ ಶಕ್ತಿ ಹೇಗೆ ಬರ್ತದೆ, 3 ಹೊತ್ತು ಆ ಮುಖದಲ್ಲಿ ತೇಜಸ್ಸು ಬರುವಂಥದ್ದು, ಇದೆಲ್ಲವೂ ಈ ಚಕ್ರಗಳ ಮುಖಾಂತರವಾಗಿಯೇ ಮನುಷ್ಯನ ಬದಲಾವಣೆ ಆಗೋದು. ಹಾಗೆ ಇನ್ನು ಹೇಗೆ ಮನುಷ್ಯನಲ್ಲಿ ಬದಲಾವಣೆ ಹೇಗೆ ಬರ್ತದೆ ಸ್ವಾಮಿ ಅಂದರೆ, ಭಗವಂತ ಸೃಷ್ಟಿ ಮಾಡಿದಂಥದ್ದು ನಮ್ಮ ಈ ಷಟ್ಚಕ್ರಗಳಿಂದನೇ ಆ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಈಗ ಒಬ್ಬರನ್ನ ದುಃಖ ತರಬೇಕು ಅಂತ ಆದರೆ ಈಗೇನೋ ಅವನೇ ಮಾಡಿದಂಥ ಕೆಲಸದಿಂದನೇ ಅವನಿಗೆ ದುಃಖ ಬರುವಂಥದ್ದು ಆಗ್ತದೆ. ಅದೆಲ್ಲ ಈ ಚಕ್ರಗಳೇ ಮಾಡ್ತಿರುವಂಥದ್ದು. ಯಾವುದೋ ಅದು ನಮಗೆ ಕಾಣೋದಿಲ್ಲ, ಅದು ತ್ರಿಭುಜಾಕಾರದಲ್ಲಿ ಇರ್ತದೆ. ಯಾವುದೋ ಚಕ್ರಗಳು ಆ ಆಕಾರ ಕಂಡಂಥವರು ಹೇಳಿದ್ದು. ಕೊನೇ ಚಕ್ರ ಯಾವುದು ಸಮಾಧಿ ಸ್ಥಿತಿಗೆ ಹೋಗುವಾಗ ನಮ್ಮ ಈ ಭಾಗದಲ್ಲಿರುವಂಥ ಚಕ್ರ 3ನೇ ಕಣ್ಣು ಅಂತ ಹೇಳಿ, ಈ ಜ್ಞಾನಚಕ್ಷು ಅಂತೇಳಿ ಹೇಳ್ತಾರೆ. ನಮಗೆ ಈ ಪೂರ್ವ ವಿಷಯಗಳ ಬಗ್ಗೆ ತಿಳಿಸುವಂಥದ್ದು ಅಂತ ಹೇಳಿ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.